ಇವತ್ತಿನ ರೆಸಿಪಿ ಬದನೆಕಾಯಿ ಹುಳಿ. ನೀವು ಈ ತರ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿದ್ರೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ಬಿರಿಯಾನಿ ಜೊತೆ, ವೈಟ್ ರೈಸ್ ಜೊತೆ, ಆಮೇಲೆ ದೋಸೆ, ಇಡ್ಲಿ ಜೊತೆ, ಚಪಾತಿ ಜೊತೆ ಮಾತ್ರ ತುಂಬಾ ಚೆನ್ನಾಗಿ, ತುಂಬಾ ಸಖತ್ತಾಗಿರುತ್ತೆ ತಿನ್ನೋದ್ರೆ. ಅದು ನೋಡಿದ ತಕ್ಷಣ ನನಗೆ ಬಾಯಲ್ಲಿ ನೀರು ಬರ್ತದೆ, ಅಷ್ಟು ಚೆನ್ನಾಗಿ ಟೇಸ್ಟಿ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಮೀನಾಸ್ ವ್ಲಾಗ್. ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕಂತ ನಾನು ಬದನೆಕಾಯಿ ಹುಳಿ ಮಾಡ್ತಾ ಇದ್ದೆ. ಅದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ಅದು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನೋಡಿ, ನಾನು 1/4 kg ಅಷ್ಟು ನಾನು ಬದನೆಕಾಯಿ ತಗೊಂಡು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗಸಗಸೆ ತಗೊಂಡಿದ್ದೀನಿ ನಾನು 1 ಟೀ ಸ್ಪೂನ್ ಅಷ್ಟು. ಶಾಜೀರಾ ತಗೊಂಡಿದ್ದೀನಿ 1 ಟೀ ಸ್ಪೂನ್ ಅಷ್ಟು. ತೆಂಗಿನಕಾಯಿ ತುರ್ದಿ ತಗೊಂಡಿದ್ದೀನಿ, ಹಸಿ ತೆಂಗಿನಕಾಯಿ 1 ಟೇಬಲ್ ಸ್ಪೂನ್ ಅಷ್ಟು. ಕಡಲೆ ಬೀಜ ತಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು. ಒಣ ಕೊಬ್ಬರಿ ತುರ್ದಿ ತಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು. ಎಳ್ಳು ತಗೊಂಡಿದ್ದೀನಿ, ಬಿಳಿ ಎಳ್ಳು ತಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು. ಒಂದು 4 ಟಮಾಟೆ ಹಣ್ಣು ತಗೊಂಡಿದ್ದೀನಿ. 1 ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ರಸ ತೆಗೆದು ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಕಪ್ ಮೆಣಸು ಒಂದು ಸ್ವಲ್ಪ ಕುಟ್ಟಿ ಹಾಕೊಂಡಿದ್ದೀನಿ. ಖಾರದ ಪುಡಿ ತಗೊಂಡಿದ್ದೀನಿ 1.5 ಸ್ಪೂನ್ ಅಷ್ಟು. ಅರಿಶಿನ ತಗೊಂಡಿದ್ದೀನಿ ಒಂದು ಸ್ವಲ್ಪ. ಧನಿಯಾ ಪೌಡರ್ ತಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು. ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. ಇವಾಗ ಇದೆಲ್ಲ ಹುರ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಬಿಸಿಯಾಗಿದೆ, ಅದರಲ್ಲಿ ನಾನು ಕಡಲೆ ಬೀಜ ಹಾಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಹುರ್ಕೊಳ್ಳೋಣ. ಇವಾಗ ಕಡಲೆ ಬೀಜ ಹುರಿದಿ ಆಗಿದೆ. ಮೊದಲನೇದು ಯಾಕೆ ಅಂದ್ರೆ ಕಡಲೆ ಬೀಜ ಹಾಕಿದ್ದು ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಇದು ಹುರಿಯೋ ತನಕ ಅಂತ ಹಾಕೊಂಡಿದ್ದು. ಈಗ ಕಡಲೆ ಬೀಜ ಹುರಿದಿ ಆಗಿದೆ. ಅದರಲ್ಲಿ ಹಸಿ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಒಣಗಿರೋದು ತೆಂಗಿನಕಾಯಿ ಇದೆರಡನ್ನು ಹುರ್ಕೋತಾ ಇದ್ದೀನಿ. ಇವಾಗ ಅದರಲ್ಲೇ ನಾನು ಶಾಜೀರಾ ಹಾಕೋತಾ ಇದ್ದೀನಿ. ಶಾಜೀರಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ನಾರ್ಮಲ್ ಮನೆಗೆ ಜೀರಿಗೆ ಯೂಸ್ ಮಾಡ್ತಿರಲ್ಲ ಅದು ಹಾಕೊಳ್ಳಿ. ನಾನು ಗಸಗಸೆ ಮತ್ತೆ ಎಳ್ಳುನ್ನು ಹಾಕೋತಾ ಇದ್ದೀನಿ. ಎಲ್ಲಾನು ಸೇರಿ ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಜಾಸ್ತಿ ಏನು ಹುರಿಯೋದು ಬೇಡ, ಬರೀ 1-2 ನಿಮಿಷ ಹುರಿದ್ರೆ ಸಾಕು. ಇವಾಗ ನೋಡಿ ಹುರಿದಿ ಆಗಿದೆ. ಈಗ ತೆಗಿಕೋತಾ ಇದ್ದೀನಿ. ಇವಾಗ ಅದೇ ಪ್ಯಾನ್ ನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಅದರಲ್ಲೇ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಅದನ್ನು ಒಂದು ಸ್ವಲ್ಪ ನಾವು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ ಇದೆಲ್ಲ ಎಣ್ಣೆನಲ್ಲಿ ಹುರಿದಿ ಆಗಿದೆ, ತೆಗಿಕೋತಾ ಇದ್ದೀನಿ. ಅದರಲ್ಲಿ ನಾನು ಟಮಾಟೆ ಹಣ್ಣನ್ನು ಆ ಥರ ಈರುಳ್ಳಿ ಹುರಿದ್ರಲ್ಲ ನಾವು ಆ ಥರನೇ ಟಮಾಟೆ ಹಣ್ಣನ್ನು ಹುರಿಸ್ಕೊಳ್ಳೋಣ. ಬದನೆಕಾಯಿ ಹುಳಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಟಮಾಟೆ ಹಣ್ಣು ಜಾಸ್ತಿ ಹಿಡಿಸತ್ತೆ. ಅದಕ್ಕೆ ಒಂದು 4 ಟಮಾಟೆ ಹಣ್ಣು ನಾನು ದಪ್ಪ ಇರೋದು ಕಟ್ ಮಾಡಿ ಹಾಕೊಂಡಿದ್ದೀನಿ. ಟಮಾಟೆ ಹಣ್ಣೆಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ಹುರ್ಕೊಂಡಿದ್ದೀನಿ. ಜಾಸ್ತಿ ಹುರಿಯೋದನ್ನು ಬೇಡ, ಒಂದು ಸ್ವಲ್ಪ ಮೆತ್ತಿಗಾದ್ರೆ ಸಾಕು. ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಆರಿದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಆರಿದೆ, ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇದು ತೆಂಗಿನಕಾಯಿ, ಟಮಾಟೆ ಹಣ್ಣು ಮತ್ತೆ ಈರುಳ್ಳಿ 3 ಸಪ್ರೇಟ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ಅದೇ ಜಾರ್ನಲ್ಲಿ ಇವಾಗ ಬೆಳ್ಳುಳ್ಳಿನೂ ಈರುಳ್ಳಿ ಹಾಕಿ ಗ್ರೈಂಡ್ ಮಾಡ್ಕೋತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೋತೀನಿ. ನೀರು ಹಾಕೋತಾ ಇದ್ದೀನಿ. ಕುಕ್ಕರ್ನಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಅದರಲ್ಲಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಇವಾಗ ಕಪ್ ಮೆಣಸು ಅಲ್ಲಿ ಬದನೆಕಾಯಿ ಹುರ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾವು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿದೆಲ್ಲ ಅದು ಹಾಕೋತಾ ಇದ್ದೀನಿ. ಇವಾಗ ಈ ಡ್ರೈ ಮಸಾಲೆ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕೋತಾ ಇದ್ದೀನಿ. ಇವಾಗ ಬದನೆಕಾಯಿ ಆ ಮಸಾಲೆನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಎಳ್ಳು, ತೆಂಗಿನಕಾಯಿ, ಕಡಲೆ ಬೀಜ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದು. ಲಾಸ್ಟ್ ಯಾಕೆ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಹುರ್ದಿ ಹಾಕಿದ್ದೀವಲ್ಲ ಬೇಗ ಸೀದೋಗತ್ತೆ ಅಂತ ಹೇಳಿ ಲಾಸ್ಟ್ ನಲ್ಲಿ ಹಾಕ್ತಾ ಇರೋದು. ಇದು ಟಮಾಟೆ ಹಣ್ಣು. ನೋಡಿ ಇದು ಹುಣಸೆ ಹಣ್ಣಿನ ರಸ. ಇದರಲ್ಲಿ ನೀರು ಹಾಕೋತಾ ಇದ್ದೀನಿ.
ನಿಮಗೆ ಎಷ್ಟು ಗಟ್ಟಿ ಬೇಕು ತೆಳ್ಳಗೆ ಬೇಕು ನೋಡಿ ನೀವು ನೀರು ಹಾಕೊಳ್ಳಿ. ಇದು ಮಿಕ್ಸ್ ಮಾಡಾದ್ಮೇಲೆ ಇವಾಗ ಉಪ್ಪು ಮತ್ತು ಖಾರ ಟೇಸ್ಟ್ ಮಾಡ್ಕೊಳ್ಳಿ. ನೋಡಿ ನಾನು ಇದು ಇಷ್ಟು ಒಂದು ಸ್ವಲ್ಪ ನೀರು ಹಾಕಿ ಇಷ್ಟು ತೆಳ್ಳಗೆ ಇಟ್ಕೊಂಡಿದ್ದೀನಿ. ನೀವು ನಿಮಗೆ ಎಷ್ಟು ಬೇಕು ಗಟ್ಟಿ ಬೇಕಂದ್ರೆ ಗಟ್ಟಿ ಇಲ್ಲ ಸಾರು ಥರ ಬೇಕಂದರೆ ಸಾರು ಥರ ಮಾಡ್ಕೊಳ್ಳಿ. ಬದನೆಕಾಯಿ ಹುಳಿ ಅಂದರೆ ಒಂದು ಸ್ವಲ್ಪ ಗಟ್ಟಿ ಇದ್ರಿಂದ ಚೆನ್ನಾಗಿ ಕಾಣಿಸೋದು. ನೋಡಿ ಇವಾಗ ಇದು ಆಗಿದೆ. ಇವಾಗ ಒಂದು ವಿಸಿಲ್ ತಗೊಳ್ಳೋಣ. ಇದಕ್ಕೆ ಬರೀ ಒಂದೇ ವಿಸಿಲ್ ತಗೊಂಡಿರೋದು. ನೋಡಿ ಇವಾಗ ಬದನೆಕಾಯಿ ಹುಳಿ ರೆಡಿ ಆಗಿದೆ. ನೋಡಿ ಬಿಸಿ ಬಿಸಿಯಾದ ಬದನೆಕಾಯಿ ಹುಳಿ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಕುಕ್ಕರ್ನಲ್ಲಿ ಮಾಡಿದೀವಿ ಅಂತ ಏನು ಜಾಸ್ತಿ ಬೆಂದಿಲ್ಲ, ಕರೆಕ್ಟಾಗಿ ಬೆಂದಿದೆ, ಬೇಗನೂ ಆಗತ್ತೆ. ನೋಡಿ ನಾನು ಜಾಸ್ತಿ ಗಟ್ಟಿನೂ ಮಾಡಿಲ್ಲ ತೆಳ್ಳಗೂ ಮಾಡಿಲ್ಲ, ಮೀಡಿಯಂ ಬಿಟ್ಕೊಂಡಿದ್ದೀನಿ. ಬದನೆಕಾಯಿ ಹುಳಿ ಅಂದರೆ ಇಷ್ಟು ಗಟ್ಟಿ ಇರಬೇಕು. ನೋಡಿ ಬದನೆಕಾಯಿನಲ್ಲಿ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಹೋಗಿದೆ, ತುಂಬ ಚೆನ್ನಾಗಿ ಟೇಸ್ಟಿ ಆಗಿದೆ. ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ನೋಡಿ ಮಸಾಲೆ ನನ್ನ ಫೇವ್ರೆಟ್ ಸಾರಿದು ಬದನೆಕಾಯಿ ಹುಳಿ. ಬನ್ನಿ ಊಟ ಮಾಡೋಣ ಫ್ರೆಂಡ್ಸ್ ಎಲ್ಲರೂ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.